ಹಾಯ್ ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಮಹಾಕುಂಭ ಮೇಳಕ್ಕೆ ಹೋಗಿದ್ವಲ್ಲ ಪ್ರಯಾಗ್ರಾಜ್ಗೆ, ಅದ್ರದ್ದು ಫುಲ್ ಬ್ಲಾಗ್ನ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕಾರಣದಿಂದ ನನಗೆ ಮುಂಚೆನೇ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಮತ್ತು ಏನಂದರೆ ನನ್ನದು ಫೋನ್ ಪ್ರಾಬ್ಲಮ್ ಆಗಿ ಎಲ್ಲ ವೀಡಿಯೋಸು ಕೂಡ ಡಿಲೀಟ್ ಆಗಿತ್ತು. ಸೊ ಕೆಲವೊಂದು ಇರೋ ವೀಡಿಯೋನೇ ಎಡಿಟ್ ಮಾಡಿ ನಾನು ಅಲ್ಲಿ ಏನೆಲ್ಲ ಆಯಿತು ಅಂತೇಳಿ ನಾನು ನಿಮಗೆ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾವು 2 ಗಂಟೆ ಆಗಿತ್ತು, ಮಿಡ್ ನೈಟ್ 2 ಗಂಟೆ ಆಗಿತ್ತು ಅಲ್ಲಿಗೆ ತಲುಪಿದಾಗ. ಸೊ ನಾವು ಅಲ್ಲಿಂದ ಮತ್ತೆ ನಾವು ನದಿ ದಡಕ್ಕೆ ಅಂದರೆ ನಾವು ಬೋಟಲ್ಲಿ ಹೋಗೋಣ ಸಂಗಮ್ ಹತ್ರ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ಸಂಗಮ್ ಹತ್ರ ಬಂದು ಕೇಳೋದಕ್ಕೆ ಇಲ್ಲಿ ಮಿಡ್ ನೈಟಿಗೆ ಆಟೋದಲ್ಲಿ ಬಂದ್ವಿ. ಒಬ್ಬರಿಗೆ 150 ರೂಪೀಸ್ ತೊಗೊಂಡ್ರು ನಾವು ಇದ್ದಿದ್ದರಿಂದ ಇಲ್ಲಿಗೆ ಬರೋದಕ್ಕೆ. ಅಂದರೆ ಫಸ್ಟು ಏನಂದರೆ ಎಂಟ್ರೆನ್ಸಿಂದ ನಾವು ಇಲ್ಲಿಗೆ ಬರೋದಕ್ಕೆ. ಸೊ ಆಟೋದಲ್ಲಿ ಬಂದ್ವಿ. ಫೈನಲಿ 4:15 ಆಗಿತ್ತು. ಸೊ ಇಲ್ಲಿ 4:15 ಅಂತ ಹೇಳಿದ್ರು. ಅಲ್ಲಿ ಬಂದಾಗ ನಮಗೆ ಇಲ್ಲ ಇದು 6:15ಗೆ ಬೋಟ್ ಹೊರಡೋದು, 6 ಗಂಟೆಗೆ ಬೆಳಗಾಗಬೇಕು ಅಂತ ಹೇಳಿದ್ರು. ಸೊ ಬೆಳಗಾಗಬೇಕು ಅಂತ ಹೇಳಿದ್ರಲ್ಲ, ಸೊ ನಾವು ಅಲ್ಲೇ ಕೂತ್ಕೊಂಡು ಇಲ್ಲಿ ಒಂದು ಮದುವೆ ಈವೆಂಟ್ ನಡೆದಿದ್ದರಿಂದ ಈ ಕಡೆ ಎಲ್ಲ ಚೇರ್ಗಳು ಮತ್ತು ಸೋಫಾಗಳೆಲ್ಲ ಇತ್ತು. ಸೊ ಅದ್ರ ಮೇಲೆ ನಾವು ಕೂತ್ಕೊಂಡ್ವಿ. ಅಲ್ಲಿ ತುಂಬ ಚಳಿ ಇದ್ದಿದ್ದರಿಂದ ಸೊ ನಾವು ಅಲ್ಲೇ ಕೂತ್ಕೊಂಡು ಮತ್ತು ಟೀ ಎಲ್ಲ ಮಾರ್ತಾಯಿದ್ರು ಅಲ್ಲಿ. ಸೊ ಎಲ್ಲ ಟೀ ಎಲ್ಲರೂ ಕುಟ್ಕೊಂಡು ಅಲ್ಲೇ ಕೂತ್ಕೊಂಡ್ವಿ. ಫೈನಲಿ 6:15 ಆಗೋಯಿತು. ಅವರು ಹೇಳಿದ್ರು ಒಬ್ಬರಿಗೆ 4000 ಅಲ್ವಾ ಅಥವಾ 3000 ತುಂಬ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ 3500 ಅಂತ ಹೇಳಿದ್ರು. ಸೊ ನಾವು ಬೇಡ ಅಂತ ಹೇಳ್ಬಿಟ್ಟು ನಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಎಷ್ಟು ಜನ ಇತ್ತು ಅಂದರೆ ಅಷ್ಟು ಜನ ಇತ್ತು ನಾವು ಹೋದಾಗ. ಅಂದರೆ ನಾನು ಲೈಫಲ್ಲೇ ಅಷ್ಟು ಜನನ ಒಂದೇ ಸಲಿಗೆ ನೋಡಿದ್ದಿದ್ದೆ ಫಸ್ಟ್ ಟೈಮು. ಮುಂದೆನೂ ನೋಡೋಕ್ಕಾಗಲ್ಲ ಅನಿಸುತ್ತೆ, ನೋಡೋದಕ್ಕೆ ಸಾಧ್ಯವೂ ಇಲ್ಲ. ಹಿಂದೆ ಯಾವತ್ತೂ ಕೂಡ ಇಷ್ಟು ಜನನ ನಾನು ಒಟ್ಟಿಗೆ ನೋಡೇ ಇರಲಿಲ್ಲ. ಸೊ ನಾವು ನಿಂತ್ಕೊಂಡ್ರೆ ಸಾಕು, ತಳ್ಕೊಂಡು ಹೋಗೇ ಬಿಡೋರು, ನಾವು ನಡೆಯೋದೇ ಬೇಕಾಗಿರಲಿಲ್ಲ, ಅಷ್ಟು ಜನ ಇತ್ತು. ಸೊ ನಾನು ಈ ಟೈಮಲ್ಲಿ ಲೈವ್ ಕೂಡ ಬಂದಿದ್ದೆ, ನೀವು ಆ ಟೈಮಲ್ಲಿ ನೋಡಿರ್ತೀರ ಎಷ್ಟು ಜನ ಇತ್ತು ಅಂತ ಹೇಳ್ಬಿಟ್ಟು. ಸೊ ನಾವು ವೇಲ್ಗಳನ್ನ ಕಟ್ಕೊಂಡು ಎಲ್ಲರೂ ಕೈಯಲ್ಲಿ ಒಂದೇ ಕಡೆ ಹೋಗ್ಬೇಕಂತ ಹೇಳ್ಬಿಟ್ಟು, ಏಕೆಂದರೆ ಒಬ್ಬರು ಮಿಸ್ ಆದರೂ ಮತ್ತು ಅಷ್ಟು ಜನದಲ್ಲಿ ಹುಡ್ಕೋಕ್ಕೆ ಕಷ್ಟ ಆಗ್ತಿತ್ತು. ಸೊ ನೋಡ್ತಾ ಇರ್ಬೋದು ನಾವು ವೇಲ್ ಇಟ್ಕೊಂಡು ಎಲ್ಲರೂ ಕೂಡ ಕೈಯಲ್ಲಿ ನೆಡ್ಕೊಂಡು ಒಟ್ಟಿಗೆ ಇಲ್ಲಿಗೆ ಬಂದ್ವಿ. ಸೊ ನಾವಿಲ್ಲಿ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 10:30 11 ಗಂಟೆ ಆಗಿತ್ತು ನಾವು ನದಿ ಹತ್ರಕ್ಕೆ ಬಂದಾಗ. ಸೊ ನಾವು 11 ಗಂಟೆ ಅಷ್ಟರಲ್ಲಿ ಬಂದ್ಬಿಟ್ಟು ಎಲ್ಲರೂ ಫಸ್ಟು ಸ್ನಾನ ಮಾಡೋದಕ್ಕೆ ಕೇಳಿದ್ರು. ಅಂದರೆ ನಾನು ನಮ್ಮ ಹಸ್ಬೆಂಡು ಮತ್ತು ರಾಜೇಶನ 3 ಜನ ಇಳಿಲಿಲ್ಲ ನೀರಿಗೆ. ಫಸ್ಟ್ ಇವರೆಲ್ಲ ಇಳಿದ್ರು ನೀರಿಗೆ. ಸೊ ಇವರೆಲ್ಲ ಇಳಿದ್ಬಿಟ್ಟು ಫಸ್ಟು ಅಂದರೆ ಸೂರ್ಯಂಗೆ ನಮಸ್ಕಾರ ಮಾಡಿ ಸೂರ್ಯಂಗೆ ಪೂಜೆ ಮಾಡಿ ಮತ್ತು ಗಂಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಸ್ನಾನ ಮಾಡಿಕೊಂಡ್ರು. ಇವರೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಮತ್ತು ನಾವು ಊರಿಂದ ದೀಪಗಳು ತಂದಿದ್ರು. ದೀಪ, ಎಣ್ಣೆ, ಬತ್ತಿ ಎಲ್ಲ ಇದಕ್ಕೆ ಪೂಜೆ ಮಾಡೋದಕ್ಕೆ ಅಂತಲೇ ಅಲ್ಲೇನೂ ಕೂಡ ಸಿಗುತ್ತೆ, ಬಟ್ ಅಲ್ಲಿಂದ ಎಲ್ಲರೂ ಕೂಡ ತಂದಿದ್ರು. ಸೊ ಇವರು ಫಸ್ಟು ಎಲ್ಲ ಸ್ನಾನ ಮಾಡಿಕೊಂಡು ದೀಪಗಳನ್ನೆಲ್ಲ ಬಟ್ಟೆ ಏನು ಚೇಂಜ್ ಮಾಡಲಿಲ್ಲ ನಾವಿಲ್ಲಿ. ಸೊ ಅದೇ ಬಟ್ಟೆಲೇ ಇದ್ವಿ. ಸೊ ನೀಟಾಗಿ ತಲೆಯೆಲ್ಲ ಒರೆಸ್ಕೊಂಡು ದೀಪಗಳು ರೆಡಿ ಮಾಡ್ಕೋತಾ ಇದ್ರು ಈ ಅಕ್ಕರು. ಸೊ ಇವರು ದೀಪಗಳು ರೆಡಿ ಮಾಡಿ ಫಸ್ಟು ಸ್ನಾನ ಮಾಡಿದ್ದಾದಮೇಲೆ ನಾವು ದೀಪಗಳನ್ನ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಮುಂಚೆ ಏನು ಬಿಡಲಿಲ್ಲ ನಾವು, ಏಕೆಂದರೆ ಅದು ಸ್ನಾನ ಮಾಡಿದ ಮೇಲೆ ಬಿಡಬೇಕು ಅಂತ ಹೇಳ್ಬಿಟ್ಟು ನಾವು ಸ್ನಾನ ಎಲ್ಲ ಮಾಡಿಕೊಂಡ್ರು. ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡ್ರಿ. ಎಲ್ಲರದ್ದು ಕೂಡ ಫೋಟೋ ವೀಡಿಯೋ ತೊಗೊಂಡ್ವಿ. ಸೊ ಆಮೇಲಿಂದ ನಾವು ಸ್ನಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ಇಳಿದ್ವಿ. ಸೊ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ನಾವಿಬ್ಬರು ಇದು. ಸೊ ಇದು ತುಂಬ ಹತ್ರಕ್ಕೆ ಹೋದರೆ ಅಲ್ಲಿ ಜಾರ್ತಾ ಇತ್ತು ತುಂಬ ಮಣ್ಣು. ಸೊ ಅದಕ್ಕೆ ಸ್ವಲ್ಪ ಹಿಂದೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡಿರೋದ್ರಿಂದ ನಿಮಗೆ ಈ ಥರ ಕಾಣ್ತಿದೆ. ಸೊ ನೋಡಿ ಇವಾಗ ನಾನು ಮತ್ತು ನಮ್ಮ ಹಸ್ಬೆಂಡು ಸ್ನಾನ ಮಾಡೋದಕ್ಕೆ ಅಂತ ಇಳಿದಿದ್ವಿ. ಸೊ ನೋಡಿ ಇಲ್ಲಿ ಕಾಣ್ತಿರ್ಬೋದು, ಇಲ್ಲಿ ಇವರು ಒಬ್ಬರು ಏನು ಮಾಡ್ತಾಯಿದ್ರು ಅಂದರೆ ನೀರಲ್ಲಿ ಕಾಯನ್ನು ಹುಡುಕ್ತಾಯಿದ್ರು. ಅಂದರೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಕಾಯನ್ನು ಬಿಟ್ಟಿರ್ತಾರಲ್ಲ, ಯಾವುದಾದ್ರೂ ಒಂದು ವಸ್ತುನ ಬಿಡಬೇಕು ಅಂತ ಹೇಳ್ಬಿಟ್ಟು ಬಿಟ್ಟಿರ್ತಾರೆ. ಸೊ ನೋಡಿ ಇವರು ಕಾಯನ್ನು ಹುಡುಕ್ತಾಯಿದ್ರು. ಇಲ್ಲಿ ನೋಡ್ತಿರ್ಬೋದು ನಿಮಗೆ. ಸೊ ಇವರು ಕಾಯನ್ನು ಏನೇನೋ ಸಿಗ್ತಾಯಿತ್ತು ಅದರೊಳಗಂತೂ. ಅವರಿಗೆ ದುಡ್ಡು ಏನಾದರೂ ಬೇರೆ ಏನಾದರೂ ಸಿಗುತ್ತೇನೋ ಅಂತೇಳಿ ಹುಡುಕ್ತಾಯಿದ್ರು. ಸೊ ನಾನು ಒಂದ್ಸಲ ಟ್ರೈ ಮಾಡಿದೆ, ನನಗೇನು ಸಿಗಲಿಲ್ಲ. ಸೊ ನಾನು ಆಮೇಲೆ ಸರಿ ಇದು ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಆಮೇಲೆ ಮೇಲೆ ಹತ್ಕೊಂಡು ಬಂದ್ವಿ ದೀಪಗಳೆಲ್ಲ ಮಾಡಿಬಿಟ್ಟು. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿತ್ತಂದರೆ ಈ ಕುಂಭಮೇಳ. ನಾವು 3 ಸಲ ಟ್ರೈ ಮಾಡಿದ್ವಿ. ಅಂದರೆ ಫಸ್ಟು ನಮ್ಮ ಹಸ್ಬೆಂಡ್ ಮಾತ್ರ ಹೋಗೋದು ಫ್ರೆಂಡ್ ಜೊತೆಗೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು, ಆಮೇಲೆ ಎಲ್ಲರೂ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡು ಅದಾಗಲಿಲ್ಲ. ಫೈನಲಿ 3ನೇ ಸಲಿಗೆ ಆಫರ್ ಬಂತು. ಸೊ ಇದ್ದಕ್ಕಿದ್ದಂಗೆ ಸಡನ್ಲಿ ಶುಕ್ರವಾರ ಗೊತ್ತಾಯಿತು, ಶನಿವಾರ ನೈಟೇ ಹೊರಟ್ವಿ.
ಸೊ ಹಂಗಾಗಿ ನಾವು ಇಲ್ಲಿಗೆ ತಲುಪಿದ್ವಿ, ಪುಣ್ಯ ಸ್ನಾನ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅದೊಂದು ಗಳಿಗೆ ಇದೆಯಲ್ಲ, ಪುಣ್ಯ ಗಳಿಗೆಯಲ್ಲಿ ಸ್ನಾನ ಮಾಡಿದ್ವಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಸೊ ನೋಡಿ, ಇವಾಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ನೀರಿಗೆ ಇಳಿದ್ಬಿಟ್ಟು ಫಸ್ಟು ಸೂರ್ಯನಿಗೆ ನಮಸ್ಕಾರ ಮಾಡಿ, ಸೂರ್ಯನಿಗೆ ನೀರು ಅರ್ಪಿಸಿ, ಅರಿಶಿನ ಕುಂಕುಮ ಹೂವೆಲ್ಲ ಹಾಕ್ಬಿಟ್ಟು ಕೈ ಮುಗಿದ್ವಿ. ಸೊ ಇಲ್ಲಿ ಯಾವುದೇ ನೀವು ಪುಣ್ಯ ಸ್ನಾನಕ್ಕೆ ಹೋದಾಗ ಅಷ್ಟೇ, ಸೊ ಫಸ್ಟು ಸೂರ್ಯನಿಗೆ ನಮಸ್ಕಾರ ಮಾಡಿ ಆಮೇಲಿಂದ ನಾವು ಸ್ನಾನ ಮಾಡಬೇಕಂತೆ. ಸೊ ಇದನ್ನು ಇಲ್ಲಿ ಅನಿತಾ ಆಂಟಿ ಅಂತ ಇದ್ದಾರಲ್ಲ ಅವರೇ ಹೇಳಿದ್ದು, ನನಗೂ ಕೂಡ ಗೊತ್ತಿರಲಿಲ್ಲ. ಆಂಟಿ ಫಸ್ಟು ಅರಿಶಿನ ಕುಂಕುಮ ಎಲ್ಲ ಇಡು ಅಂತ ಹೇಳ್ಬಿಟ್ಟು ಇಡಿಸ್ತಾ ಇದ್ರು ನಮ್ಮ ಮನೆಯವ್ರ ಕೈಲೇ. ಸೊ ನಾವು ಈ ಥರ ಸ್ನಾನ ಮಾಡಿದ್ದು ಇದೇ ಫಸ್ಟ್ ಟೈಮು. ಸೊ ಇದು ಬಂದ್ಬಿಟ್ಟು ಆಂಟಿ ಹೇಳ್ಕೊಟ್ಟಿದ್ದು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಎಲ್ರಿಗೂ ಕೂಡ ಇದೇ ಥರನೇ ಮಾಡಿಸಿದ್ದು ಆಂಟಿ, ಬಟ್ ಅವ್ರದ್ದು ವೀಡಿಯೋಸ್ ಎಲ್ಲ ಇತ್ತು, ಬಟ್ ಡಿಲೀಟ್ ಆಗೋಗ್ಬಿಟ್ಟಿದ್ದೆ. ಸೊ ನನಗಂತೂ ಸಖತ್ತು ಬೇಜಾರಾಗೋಯ್ತು, ವೀಡಿಯೋಸ್ ಎಲ್ಲ ಡಿಲೀಟ್ ಆಗುತ್ತೆ ಅಂದರೆ ಇದೊಂದು ಮೆಮೊರೀಸ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಆಂಟಿದು ತಾಮ್ರದ್ದು ಚಂಬು ಅಂದರೆ ಪಂಚಲೋಹದ್ದು ಚಂಬಿರುತ್ತಲ್ಲ, ಅದರಲ್ಲೇ ಸ್ನಾನ ಮಾಡಬೇಕಂತೆ. ನೀವು ಯಾವುದೇ ಪುಣ್ಯ ಸ್ನಾನಕ್ಕೆ ಹೋದರೂ ಫಸ್ಟು ಅದರಲ್ಲಿ ಸ್ನಾನ ಮಾಡಬೇಕು. ಎಷ್ಟು ಕೊರಿತಿತ್ತು ಅಂದರೆ ಅಷ್ಟು ಕೊರಿತಿದ್ದು. ನಾನು ನೋಡಿ ಹೆಂಗೆ ಇದು ಮಾಡ್ತಾಯಿದ್ದೆ, ಅಷ್ಟು ಕೊರಿತಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದು ನೀರು ಹಾಕಿದ್ದಾದಮೇಲೆ ನೀರಿಂದ ಈಚೆಗೆ ಬರೋದಕ್ಕೆ ಆಗಲಿಲ್ಲ, ಅಷ್ಟು ಖುಷಿಯಾಗಿ ಆಗ್ತಿತ್ತು. ಅಲ್ಲಿ ಬೇರೆ ತುಂಬ ಬಿಸಿಲಿತ್ತಲ್ಲ, ಅಂದರೆ ಏನಾಗೋದು ಅಂದರೆ ಹಗ್ಲೊತ್ತೆಲ್ಲ ಬಿಸಿಲಿರೋದು, ರಾತ್ರಿ ಹೊತ್ತೆಲ್ಲ ಚಳಿ ಆಗೋದಲ್ಲಿ. ಬಿಸಿಲು ಅಂದರೆ ಭಯಂಕರ ಬಿಸಿಲು ಆ ಕಡೆ ಅಷ್ಟೇ, ಮತ್ತು ರಾತ್ರಿ ಹೊತ್ತು ಅಷ್ಟೇ ಚಳಿ ಆಗ್ತಿತ್ತು. ಸೊ ನೋಡಿ, ನಾನು ಮುಳುಗ್ತಾ ಇದ್ದೀನಿ, ನನಗೆ ಭಯ ನೀರಲ್ಲಿ ಮುಳುಗೋದಕ್ಕೆ. ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕೈ ಹಿಡ್ಕೊಂಡ್ರು ನನಗೆ ಭಯ ಆಗ್ತಿತ್ತು, ಬೇಗ ಸಡನ್ನಾಗಿ ಹಿಂದಕ್ಕೆ ಎದ್ದೇಳ್ತಾ ಇದ್ದೆ. ಸೊ ನಾನು 9 ಸಲಿನೇನೋ ಮುಳುಗ್ದೆ ಇಲ್ಲಿ. ಇದು ಹೆಂಗಿತ್ತು ಅಂದರೆ ನೋಡಿ, ಹಿಂದೆ ಅಂಕಲ್ ಬರ್ತಾರಲ್ಲ, ನಾನು ಮುಳುಗ್ತಿದ್ರೆ ಅಂಕಲಿಗೆ ನೀರೆಲ್ಲ ಸಿಡಿತಾ ಇತ್ತು. ಅವರು ಹಿಂದಿಲ್ಲಿ ಹೇಳ್ತಾಯಿದ್ರು, ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಸಾರಿ ಅಂತ ಕೇಳ್ಬಿಟ್ಟು ಮತ್ತೆ ಅದೇ ಥರ ಮಾಡ್ತಿದ್ದೆ, ಅವರಿಗೆಲ್ಲ ಸಿಡಿತಾನೆ ಇತ್ತು. ಬಟ್ ಅವರೇನು ಮಾತಾಡಲಿಲ್ಲ, ತುಂಬ ಚೆನ್ನಾಗಿತ್ತು. ಸೊ ಈ ಪುಣ್ಯ ಸ್ನಾನ ಮಾಡಿದ್ದು ನಮಗೆ ಎಷ್ಟು ಇದು ಅಂದರೆ, ನಾವು ಬೆಳಗ್ಗೆಯಿಂದ ನಡೆದಿದ್ವಲ್ಲ, ಅದು ಕೂಡ ನಮಗೆ ನಡೆದಂಗೆ ಕಾಣಲಿಲ್ಲ. ಮತ್ತು ನಾವು 12 ಗಂಟೆ ಆಯಿತು ನಾವು ಇದು ಸ್ನಾನ ಮಾಡಿ ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ನಾವು ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಎಷ್ಟು ಜನ ಹೋಗಿದ್ವೋ ಅಷ್ಟು ಜನನು ದೀಪಗಳು ಮಾಡಿ ನಮ್ಮದು ಏನಾದರೂ ಮನಸ್ಸಲ್ಲಿದ್ದರೆ ಅದನ್ನು ಅಂದ್ಕೊಂಬಿಟ್ಟು ನೀರಿಗೆ ಬಿಟ್ವಿ. ಸೊ ಬಿಟ್ಬಿಟ್ಟು ನಾವು ಅಲ್ಲಿಂದ ಹೊರಟು ಬಂದ್ವಿ. ಸೊ ನಾವು ಅಷ್ಟು ದಿನವೂ ಅಂದರೆ ನಾವು ಬೆಳಗ್ಗೆ ಮಿಡ್ನೈಟ್ ಊಟ ಮಾಡಿದ್ದು ನಾವು. ನೆಕ್ಸ್ಟ್ ಡೇ ನಾವು ಫುಲ್ಲು ಇಡೀ ದಿನ 5 ಆದರೂ ನಾವು ಊಟನೇ ಮಾಡಿರಲಿಲ್ಲ ಎಲ್ಲೂ. ನಮಗೆಲ್ಲೂ ಅದು ಪ್ರಯಾಗ್ರಾಜ್ ಬಿಟ್ಟು ಮುಂದಕ್ಕೆ ಬಂದು ನಮಗೆಲ್ಲೂ ವ್ಯವಸ್ಥೆ ಸಿಗಲಿಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ. ಫೈನಲಿ ನಾವು ಅಡುಗೆ ಮಾಡ್ಕೊಳಕ್ಕೆ ನಿಲ್ಲಿಸಿದ್ದು 5 ಗಂಟೆಗೆ. ನಾವು ಅಲ್ಲಿನವರೆಗೂ ಯಾರು ಕೂಡ ಊಟ ತಿಂಡಿ ಏನು ಮಾಡೋಕ್ಕೆ ಆಗಿರಲಿಲ್ಲ. ಅಂದರೆ ಕುರುಕ್ಲು ತಿಂಡಿ, ಚಕ್ಲಿ, ನಿಪ್ಪಟ್ಟು ಆ ಥರದ್ದು ತಿಂದಿದ್ವಿ ಅಷ್ಟೇ. ಮನೆಯಿಂದನೇ ತೊಗೊಂಡೋಗಿದ್ವಿ, ಅನಿತಾ ಆಂಟಿ ತೊಗೊಬಂದಿದ್ರು. ನಾವಿಲ್ಲಿ ಫೈನಲಿ ಅಡುಗೆ ಮಾಡಿದ್ವಿ, ಬೇಳೆ ಸಾರು, ಅನ್ನ, ಮುದ್ದೆ ಎಲ್ಲ ಮಾಡಿ ಊಟ ಮಾಡಿದ್ವಿ. ನೋಡ್ರಿ ಎಲ್ಲೆಲ್ಲಿಗೆ ಇಕ್ಕ್ಯಾರ ನಮ್ಮಂದ ತಗೊಂಬಂದ ನೋಡ್ರಿ, ನೋಡಿ ಕಲೀರಿ. ಅನ್ನ ಏನೇನ್ ಮಾಡ್ತಾರೆ ಯಾವ ತಾನೇ ಬದುಕ್ತಾನೆ. ಇದೇಳು ಗಿಫ್ಟ್ ಇದೇಳು ಹಾಡು. ये प्रयागराज गिफ्ट है, ये प्रयागराज गिफ्ट है. ಯಾರು ಕೊಟ್ರಲ್ಲೇ ನಾಗ ಸಾಧುಗಳು. ಇವ್ರು ನಮ್ಮ ಡ್ರೈವರ್ ಅಂತೂ ತುಂಬ ತಮಾಷೆಯಾಗಿ ಶಿಷ್ಯ ಅಂತ ಕೊಟ್ಟವ್ರೆ. ಸೊ ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ಬಸ್ ನಮ್ಮದು ಟಿಟಿ ಎತ್ಕೊಂಡು ಹೊರಟ್ವಿ. ಸೊ ಆಮೇಲೆ ನಾವು ನೈಟ್ ಹೋಗ್ತಾ ನಮಗೆ ಹೆಸ್ರು ಕಾಳು ಆಂಟಿ ಹೆಸ್ರು ಕಾಳನ್ನ ನೆನೆಸಿ ಇಟ್ಟಿದ್ರು ಬಾಕ್ಸಲ್ಲೇ. ಅದು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ಈ ಮೊಳಕೆ ಕಾಳಿಗೆ ನಾವು ಏನೆಲ್ಲ ಹಾಕಿದ್ವಿ ಅಂತ ಹೇಳ್ಬಿಟ್ಟು ಮುಂದೆ ತೋರಿಸ್ತೀನಿ ನೋಡಿ. ಸೊ ಮೊಳಕೆ ಕಾಳಿಗೆ ನಾವು ಬಿಕ್ಕೆಣ್ಣೆ ಅಂದರೆ ಸೀಬೆಕಾಯಿ ಅಂತ ಹೇಳ್ತೀವಲ್ಲ, ಸೊ ಸೀಬೆಕಾಯಿ ಕಟ್ ಮಾಡಿ ಹಾಕಿದ್ವಿ, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ನೀಟಾಗಿ ನಾವು ಬಸ್ಸಲ್ಲೇ ಕಟ್ ಮಾಡಿ ಕೂಡ ಹಾಕ್ತಾಯಿದ್ವಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿತ್ತು ಅಂದರೆ ಇದೊಂಥರ ಸಖತ್ತಾಗಿತ್ತು. ಅಂದರೆ ಸೀಬೆಕಾಯಿ ಆ ಕಡೆ ತುಂಬ ಸೀಬೆಕಾಯಿ, ಬಾಳೆಹಣ್ಣು ಕೂಡ ಆ ಕಡೆ ತುಂಬ ಕಮ್ಮಿ, ತುಂಬ ಚೆನ್ನಾಗೂ ಕೂಡ ಸಿಗುತ್ತೆ ನೋಡಿ. ಆಂಟಿ ಎಲ್ಲನೂ ತಂದಿದ್ರು, ಉಪ್ಪು ಎಲ್ಲ ಕೂಡ ತಂದಿದ್ರು. ನನಗೆ ಮೇಲಿಂದ ಬ್ಯಾಗ್ ಇಟ್ಟಿದ್ವಲ್ಲ ಅದಕ್ಕೆ ಭುಜದ ಮೇಲೆ ಬಿದ್ದುಬಿಡ್ತು. ಸೊ ಅದು ಬಿದ್ದಿದ್ದಕ್ಕೆ ತುಂಬ ನೋವಾಯಿತು. ಸೊ ಆದರೂ ನಾವು ಹೆಸ್ರು ಕಾಳನ್ನ ಮಾಡಿಕೊಂಡು ಬಸ್ಸಲ್ಲೇ ಕೂಡ ಹೆಸ್ರು ಕಾಳು ಮಾಡ್ಕೊಂಡು ತಿಂದ್ಕೊಂಡು ಹೋದ್ವಿ. ಮತ್ತು ಚಿರ್ಮುರಿ ಮಾಡ್ಕೊಬಂದಿದ್ರು ಆಂಟಿ, ಮತ್ತು ಸ್ನ್ಯಾಕ್ಸ್ ತೊಗೊಬಂದಿದ್ರು ಬೇಕ್ರಿಯಿಂದ ಎಲ್ಲನ. ಸೊ ನಾವಲ್ಲಿ ನೈಟ್ ಊಟ ಮಾಡಿಕೊಂಡು ನೆಕ್ಸ್ಟ್ ಡೇ ಫುಲ್ಲು ಜರ್ನಿ, ನೈಟೆಲ್ಲ ಫುಲ್ ಜರ್ನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಮಾರ್ನಿಂಗ್ ಇದ್ದು ವೀಡಿಯೋ, ಅಂದರೆ ನಾವು ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದು. ನೈಟು ಅಲ್ಲಿ ನಾವು 5 ಗಂಟೆ ಊಟ ಮಾಡಿ ಹೊರಟಿದ್ದು. ಆಮೇಲೆ ನಾವು ನೈಟ್ ಎಲ್ಲ ಏನೂ ಅಡುಗೆ ಮಾಡಲಿಲ್ಲ, ಯಾಕೆಂದರೆ ನಾವು ಅಲ್ಲಿ ಅಡುಗೆ ಮಾಡಿ
ಆಮೇಲೆ ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೋದಕ್ಕೆ ನಿಲ್ಸಿರಲಿಲ್ಲ. ಸೊ ಎಲ್ಲರೂ ಹೊಟ್ಟೆ ಕಾಳನ್ನ ಮಾಡಿಕೊಂಡು ಎಲ್ಲರೂ ರೆಡಿ ಮಾಡಿಕೊಂಡು ತಿಂತಾ ಇದ್ವಿ. ಇದು ಮತ್ತು ನಾವು ಸೀಟ್ ತೆಗ್ದಿದ್ರಿಂದ ಅಂದರೆ 6 ಜನ ಕೂತ್ಕೊಂಡು ಇನ್ನು 6 ಜನ ಮಲ್ಕೊಂಡು ಹೋಗೋ ಥರ ಮಾಡಿದ್ವಲ್ಲ, ಅದಕ್ಕೆ ಹಾಗಾಗಿ ನಮಗೆ ತುಂಬಾ ಏನಾದರೂ ಟಯರ್ಡ್ನೆಸ್ ಆಗಲಿಲ್ಲ. ಎಲ್ಲೂ ನಮಗೆ ಯಾರಿಗೂ ವಾಮಿಟ್ ಆಗಲಿ ಆ ಥರ ಏನೂ ಆಗಲೇ ಇಲ್ಲ. ಅಷ್ಟು ಚೆನ್ನಾಗಿತ್ತು ಇದು. ಸೊ ಆಮೇಲೆ ಸೊ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಸ್ನಾನ ಮಾಡೋಕ್ಕೆ ಹೋಗಿ ನೆನ್ನಿಂದಾಗಿ ಊಟ ಮಾಡಿರ್ತಾರೆ ಪ್ರಯೋಗರಾಜಲ್ಲಿ. ಸ್ನಾನ ಮಾಡಿದ್ರೆ ಕಮೆಂಟಲ್ಲಿ ಲೈಕ್ ಮಾಡಿ. ಸೊ ನಾವು ಅಂದ್ಕೊಂಡೇ ಇಲ್ಲ. ಪ್ರತಿ ಸಲ ನಮ್ಮ ಹಸ್ಬೆಂಡ್ ಹೋದಾಗೂ ಸೊ ನಾನು ಒಬ್ಬಳೇ ಹೋಗೋದು ಅಂತ ಇದ್ರು. ಆ್ಯಕ್ಚುಲಿ ಒಬ್ಬನೇ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನನಗೂ ಹೋಗೋ ಅವಕಾಶ ಸಿಕ್ತು. ಸೊ ಆಮೇಲೆ ನಾವು ಇದು ಬಂದ್ಬಿಟ್ಟು ನೈಟು ಹೆಸ್ರು ಬೇಳೆನ ನೆನೆಸಿ ಇಟ್ಕೊಂಡಿದ್ವಿ ಮತ್ತು ಶುಗರ್ ಅಂದರೆ ಲಾಸ್ಟ್ ಡೇ ನೈಟು ಹೊರಡೋ ದಿನ ನಮಗೆ ಸಕ್ಕರೆ ಮತ್ತು ನಿಂಬೆಹಣ್ಣೆಲ್ಲ ಮಿಕ್ಕಿತ್ತಲ್ಲ. ಸೊ ಹಾಗಾಗಿ ನಾವು ಯಾಕೆ ಹೆಸ್ರು ಬೇಳೆ ಮಾಡಿಬಿಟ್ಟು ನಾವು ಪಾನಕ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡಿಕೊಂಡು ನೋಡಿ ಎಲ್ಲರೂ ಕೂಡ ಹೆಸ್ರು ಬೇಳೆ ಮಾಡಿಕೊಂಡು ಹೆಸ್ರು ಬೇಳೆಗೆ ನಾವು ಕೆಳಗಡೆ ಗಾಡಿ ನಿಲ್ಲಿಸಿದ್ವಲ್ಲ ಮಧ್ಯಾಹ್ನ ಊಟ ಮಾಡ್ಕೊಳಕ್ಕೆ, ಆವಾಗಲೇ ಕೂಡ ತೆಂಗಿನಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಬೇರೆ ಬೇರೆ ಹಾಕಿ ಇಟ್ಕೊಂಡಿದ್ವಿ. ಆಮೇಲೆ ಅದನ್ನು ಬಾಕ್ಸಿಗೆ ಒಂದೇ ಕಡೆಗೆ ಹಾಕಿ ಎಲ್ಲರಿಗೂ ನೆನೆಸ್ಬಿಟ್ಟು ಅಂದರೆ ನೆನೆಸಿಟ್ಕೊಂಡಿದ್ವಲ್ಲ ತೊಳೆದು ಕೂಡ ಇಟ್ಕೊಂಡಿದ್ವಿ. ಸಪ್ರೇಟ್ ಮಾಡಿದ್ದೀನೋ ಉಪ್ಪು ಖಾರ ಎಲ್ಲ ಹಾಕ್ಕೊಂಬಿಟ್ಟು ಎಲ್ಲರೂ ತಿಂದ್ವಿ. ಮತ್ತು ನಿಂಬೆಹಣ್ಣಿಂದು ಶರ್ಬತ್ತು ಕೂಡ ಮಾಡಿದ್ವಿ. ಇದರಲ್ಲಿ ನಾವು ಶರ್ಬತ್ತು ಕೂಡ ಕೊಡಿದ್ವಿ. ನೀವು ಯಾವತ್ತಾದರೂ ಟ್ರಿಪ್ಪಲ್ಲಿ ಈ ಥರ ಎಂಜಾಯ್ ಮಾಡಿದ್ದ, ನೀವೇನೇನೆಲ್ಲ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಒಂದ್ಸಲಿ ನೆನಪು ಮಾಡ್ಕೊಳ್ಳಿ. ನೆನಪಿದ್ರು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನೋಡಿ ಆಮೇಲೆ ಫೈನಲಿ ಬೆಳಗಾಯಿತು. ರಾತ್ರಿ ಎಲ್ಲ ತಿಂದ್ಬಿಟ್ಟು ಮಲ್ಕೊಂಡಿದ್ವಿ. ನೋಡಿ ಬೆಳಗಡೆ ಎಲ್ಲರೂ ಮಲ್ಕೊಂಡಿದ್ರು, ಅಂದರೆ ನಾವೇ ಮಲ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಮಲ್ಕೊಳಕ್ಕೆ ಬಿಟ್ವಿ. ಇದು ಪ್ರಯೋಗರಾಜ್ ಫುಲ್ ವಿಡಿಯೋ.